ಅಕ್ಕ, ಪೊಲೀಸ್ಗೆ ಫೋನ್ ಮಾಡು. ಈಗ ಒಂದ್ಸಲ ಫೋನ್ ಹಾಕ್ಬಿಟ್ಟು ಹೇಳು, ಹಿಂಗೆ ನನ್ನ ಗಂಡ ಹಿಂಗೆ ಮೇಡಮರ ಹಿಂಗೆ ಎರಡನೇ ಮದುವೆ ಮಾಡ್ಕೊಬಿಟ್ಟವನೇ, ನನಗೆ ಮೋಸ ಮಾಡ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾರ ಮಾಡ್ಬಿಟ್ಟು ಹೇಳ್ಬಿಡು. ಪೊಲೀಸರು ಹೋಗ್ಬಿಟ್ಟು ಬರಲಿ ಮಂತಕ್ಕೆ. ಅವಾಗ ಮಾನ ಮರುವದು ಎಲ್ಲ ಹೋಯ್ತದೆ. ನನಗೆ ಗೊತ್ತು ಅವ್ರು ಏನಾರ ಒಂದು ನಾಟಕ ಆಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಆದ್ರೂ ಭದ್ರಮ್ಮನ ಮಂತಕ್ಕೆ ಒಂದು ಕಿತ್ತ ಪೊಲೀಸರು ಹೋಗ್ಬಿಟ್ಟು ಬರಲಿ. ಆವಾಗ ನಮ್ಮ ಮಾನ ಮರುವದು ಎಲ್ಲನೂ ಹೋಯ್ತದೆ. ನೋಡು, ನೀನು ಏನು ಮಾಡ್ತಾ ಇಲ್ಲ, ಸುಮ್ಮನೆ ಕುಂತಿದ್ಯಾ ಅಂತ ಹೇಳ್ಬಿಟ್ಟು ಅವಳು ಧೈರ್ಯವಾಗಿರ್ತಾಳೆ. ನೋಡು, ಮದುವೆ ಆಗಿರೋದು ಆಗೈತೆ, ಎಲ್ಲ ಆಗೈತೆ, ನನಗೆ ಗೊತ್ತು. ಆದರೆ ನೀನು ಒಂದು ಕೆಲಸ ಮಾಡ್ಬೇಕಷ್ಟೇನೆ. ಈಗ ಹೆದ್ರಿಕೆ ಅನ್ನೋದು ಬಿಟ್ಬಿಡು. ನೀನು ಪರವಾಗಿ ನಾನು ಇದ್ದೀನಿ ಅಂತ ಹೇಳಿದ್ದೀನಿ ತಾನೇ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ಈ ಪೊಲೀಸರು ಫೋನ್ ಹಾಕು. ನೋಡು, ನಮ್ಮ ಇರೋದು ಪೊಲೀಸ್ ಇನ್ಸ್ಪೆಕ್ಟರ್ ಇರೋದು ಮೇಡಮು. ಅಯ್ಯಮ್ಮಗೆ ಏನೇ ಫೋನ್ ಹಾಕು. ಹಿಂಗಾಗೈತೆ ನಮ್ಮ ಪರಿಸ್ಥಿತಿ ಅಂತ ಹೇಳು. ಬುದ್ಧಿ ಏನು ಮಾಡಿದ್ರು ನನ್ನ ಗಂಡೇನು ಬದಲಾಯ್ತಾನೆ ಅಂತ ನಿಂಗೆ ಅನ್ನಿಸ್ತದ? ನನ್ನ ಗಂಡ ಯಾವುದೇ ಕಾರಣಕ್ಕೂ ಬದಲಾಗೋದು ಇಲ್ಲ. ಕಟ್ಕೊಂಡಿರೋಳನ್ನ ಬಿಟ್ಬಿಟ್ಟು ನಾನು ತಕ್ಕ ಬರೋದೂ ಇಲ್ಲ. ನೋಡು, ನನ್ನ ಹಣೆ ಬರಹ ಇಷ್ಟೇ ಆಯಿತು ಅಂತ ನನಗೂ ಅನ್ನಿಸ್ತದೆ. ನನ್ನ ಹಣೆ ಬರಹ ನೆಟ್ಟಗಿದ್ದಿದ್ರೆ ಯಾಕೆ ಹಿಂಗಿರೋದು? ಬಿಡು, ಈಗ ಏನು ಮಾಡೋಕ್ಕಾಗಕ್ಕಿಲ್ಲ. ನಮ್ಮ ಅಮ್ಮಗೂ ಇಸ್ಸೇ ಹೇಳಿದ್ದೀನಿ. ನಮ್ಮ ಅಮ್ಮನೂ ಸರಿ ಬಂದು ಮಾತಾಡ್ತೀನಿ ಅಂತ ಹೇಳೈತೆ. ಬರ್ತಾಯ್ತಂತ ನಮ್ಮ ಅಮ್ಮನೂ. ಈಗ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಯ್ತಿಲ್ಲ. ಆದರೆ ಒಂದಂತೂ ನಿಜ, ಇವನನ್ನು ಕಟ್ಕೊಂಡು ನಾನಂತೂ ಮೋಸ ಹೋದೆ ಅಷ್ಟೇ ನಿನಗೆ. ಆದರೆ ನನ್ನಾಗ ಮೋಸ ಹೋಗಿರೋ ಹೆಣ್ಮಕ್ಳು ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾತ್ರ ನಾನು ಮಾಡಿ ತೋರಿಸ್ತೀನಿ. ಅಷ್ಟು ಬಿಟ್ರೆ ಇನ್ನು ನನ್ನಿಂದ ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ನೋಡಕ್ಕ, ಈಗ ನಿನ್ನ ಪರಿಸ್ಥಿತಿನೇ, ಈಗ ನಮ್ಮ ವಿಡಿಯೋ ನೋಡ್ತಿರೋ ಎಷ್ಟೋ ಹೆಣ್ಮಕ್ಳಿಗಾಗಿರ್ಬೋದು. ಈಗ ನನ್ನ ಪರಿಸ್ಥಿತಿನೇ ಎಷ್ಟೋ ಹೆಣ್ಮಕ್ಳು ಅನುಭವಿಸ್ತಿರ್ಬೋದು. ಇಲ್ಲ ಪ್ರೇಮಕ್ಕನ ಪರಿಸ್ಥಿತಿನೇ ಎಷ್ಟೋ ಜನ ಅನುಭವಿಸ್ತಿರ್ಬೋದು. ಅವ್ರಿಗೆಲ್ಲ ನಾವು ದಾರಿ ದೀಪದ ಥರ ತೋರಿಸ್ಬೇಕು. ಇಂಥ ಪರಿಸ್ಥಿತಿ ಬಂದರೆ ಏನು ಮಾಡ್ಬೋದು, ನಾವು ಏನು ಮಾಡಬೇಕು ಅಂತೇಳ್ಬಿಟ್ಟು ತೋರಿಸ್ಬೇಕು. ಸರಿನಾ? ಈಗ ನೀನು ತೋರಿಸ್ತೀವಂತೆ ಏನು ಮಾಡಬೇಕು. ಹಿಂಗೆಲ್ಲ ಮೋಸ ಮಾಡಿಬಿಟ್ಟಾಗ ಈಗ ನೋಡು, ಬ್ಯಾರಾಗಿದ್ರೆ ಗುಳು ಅಂತ ಹೊತ್ಕೊಂಡ್ಬಿಟ್ಟು ಹೊಂಟೋಗ್ಬಿಟ್ಟಿರೋರು ಅಲ್ವಾ? ಈಗ ಮೊದಲು ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ. ನೋಡಕ್ಕ, ಮೊದಲು ಒಂಚೂರು ಎದುರಿಸೋಣ ಅವ್ರಿಗೆ. ಈಗ ಮೊದಲು ನೀನು ಫೋನ್ ತಗೊಂಡು ಪೊಲೀಸ್ ಮೇಡಮ್ಗೆ ಫೋನ್ ಹಾಕು. ಏನಂತ ಹೇಳಿ ಬುದ್ಧಿ? ಮೇಡಮರೇ, ನನಗೆ ನನ್ನ ಗಂಡ ಡೈವರ್ಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ನನಗೇನು ಗೊತ್ತೂ ಇಲ್ಲ. ನನ್ನ ಗಂಡ ಹಿಂಗೆ ನನಗೆ ಹೇಳ್ದಿದ್ದಂಗೆ ಹಿಂಗೆ ಮದುವೆ ಮಾಡ್ಕೊಬಿಟ್ಟವನೆ ಅಂತ ಹೇಳ್ಬಿಟ್ಟು ಏನಾರ ಒಂದು ಹೇಳು. ಸರಿ ಇರು, ರಿಂಗ್ ಆಯ್ತೈತೆ. ಹಲೋ ಮೇಡಮರೇ. ಹಲೋ ಮೇಡಮರೇ, ಕೇಳಿಸ್ತಾಯ್ತಾ? ಮೇಡಮರೇ, ನಾನು ರಾಧಾ ಅಂತ ಹೇಳ್ಬಿಟ್ಟು. ಮೇಡಮರೇ, ಇಲ್ಲಿ ನನ್ನ ಗಂಡ ನಾನು ಡೈವರ್ಸು ಕೊಡ್ದಿದ್ದಂಗೆ, ನನಗೇನು ಹೇಳ್ದಿದ್ದಂಗೆ ನನ್ನ ಗಂಡ ಎರಡನೇ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟವನೇ ಮೇಡಮರೇ. ನಮ್ಮ ಮುಂದಕ್ಕೆ ಬಂದ್ಬಿಟ್ಟು ಆವಾಜ್ ಹಾಕೋದ ಮೇಡಮರೇ. ಹೌದು ಮೇಡಮರೇ, ಅದಕ್ಕೆ ನೀನು ಕಂಪ್ಲೇಂಟ್ ಕೊಡಕ್ಕೆ ಬರೋದಾ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಗೆ ಒಂದು ಕಿತ ಫೋನ್ ಹಾಕನಿ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ತೀವಿ ಮೇಡಮರೇ. ನೀವೇ ಒಂದು ಕಿತ ಎದುರಿಸೋಗಿ ಬಂದು ಅಂತ ಹೇಳು. ಮೇಡಮರೇ, ನನ್ನ ಗಂಡ ನಾನು ಯಾರಿಗೂ ಎದುರ್ಕೊಳಕ್ಕಿಲ್ಲ, ಏನು ಎದುರ್ಕೊಳಕ್ಕಿಲ್ಲ ಅಂತ ಹೇಳ್ತಾವನೆ ಮೇಡಮರೇ. ಒಂದು ಕಿತ ನೀವೇ ಬಂದ್ಬಿಟ್ಟು ಒಂಚೂರು ಎದುರಿಸೋಗಿ ಮೇಡಮರೇ. ತಲೆನೇನಿಯೇ ಕೆಡಿಸ್ಕೊಳಕ್ಕಿಲ್ಲ, ನಾನು ಯಾವಳಿಗೂ ನಾನು ಯಾರಿಗೂ ಎದುರ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು ಹೋಯ್ತಾವನೆ ಮೇಡಮರೇ. ಹೌದು ಮೇಡಮರೇ. ಹೌದು ಮೇಡಮರೇ. ಒಂಚೂರು ಬಂದು ಏನೋ ಒಂದು ಮಾಡಿ ಮೇಡಮರೇ. ಮೇಡಮರೇ, ಲೊಕೇಶನ್ ಕಳಿಸ್ತೀನಿ ಮೇಡಮರೇ, ಅಡ್ರೆಸ್ಸು ಲೊಕೇಶನ್ ಕಳಿಸ್ತೀನಿ. ಬನ್ನಿ ಮೇಡಮರೇ, ಬನ್ನಿ. ಮೇಡಮರೇ, ತುಂಬ ಬೇಜಾರಾಯ್ತೈತೆ ಮೇಡಮರೇ. ನನಗೆ ಆವಾಜ್ ಹಾಕ್ಬಿಟ್ಟು ನೀನು ಯಾವಳು, ನೀನು ಎಂತವಳು ಕೇಳೋದು ಹಂಗೆ ಹಿಂಗೆ ಅಂತ ನನಗೇನೇ ಬೈದಾಕ್ಬಿಟ್ಟು ಹೆಂಗಂದ್ರೆ ಹಂಗೆ ಅಂದ್ಬಿಟ್ಟು ಹೊಂಟೋಗ್ಬಿಟ್ಟವನೇ ಮೇಡಮರೇ. ಹೌದೌದು ಮೇಡಮರೇ, ಹೌದೌದು. ಸರಿ ಮೇಡಮರೇ, ಆಯಿತು. ನೀವು ಹೇಳ್ದಂಗೆ ಏನೇ ಆಯಿತು ಮೇಡಮರೇ. ಸರಿ ಮೇಡಮರೇ, ಆಯಿತು. ಆಯಿತು ಮೇಡಮರೇ. ಮೇಡಮರು ಬೋಲ್ ಒಳ್ಳೆಯರು. ನೀನೇನು ಬೇಜಾರು ಮಾಡ್ಕೊಬೇಡ ಕಣಮ್ಮ. ಬರ್ತೀನಿ, ನಾನು ಲೊಕೇಶನ್ ಎಲ್ಲ ಕಳಿಸು, ಇಲ್ಲೇ ಇದ್ದೀನಿ ಪಕ್ಕದಾಗ ಏನಿಯಾ, 1 ಕಿಲೋಮೀಟ್ರ್ ಅಷ್ಟೇನಿಯಾ, ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಮೇಡಮರು ಬಂದರೆ ಎಲ್ಲ ಹೇಳ್ಬೇಕು. ಅವಳು ತಾಳಿ ಕಟ್ಟಿಸ್ಕೊಂಡಿದ್ರು ಎಂಟಿ ಥರ ಅಂತೂ ಓಡಾಡೋಕ್ಕಾಗಲ್ಲ. ನೀನು ಸುಮ್ಮನೆ ಇರು. ಈಗ ಅವ್ರ ಮಂತಕ್ಕೆ ಹೋಗಿ ಎದುರಿಸ್ಬೋದು ಅಷ್ಟೇ. ಜೈಲ್ಗಂತೂ ಹಾಕ್ಸೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಅವಳು ಏನು ನಾಟಕ ಆಡ್ತಾಳೆ ಅಂತಲೂ ನನಗೆ ಸಂದಾಗ ಗೊತ್ತು. ಆದರೂ ಮತ್ತೆ ಕಂಪ್ಲೇಂಟ್ ಯಾಕೆ ಕೊಡಿಸ್ತಾ ಇದೆಯಾ ಪದ್ದು ನೀನು? ಕಂಪ್ಲೇಂಟ್ ಕೊಡು ಅಂತ ಹೇಳ್ಬಿಟ್ಟು ಕೊಡಬೇಕು. ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಕೆ ನಿನಗೆ. ಅವರು ಬೀದಿನ ಓಡಾಡಕ್ಕೂ ಎದ್ರುಕಬೇಕು. ಇಲ್ಲಿ ಫೋನ್ ಮಾಡಿದ್ರಲ್ಲ, ಯಾರು? ಮೇಡಮರೇ, ನಾನೇ ಮೇಡಮರೇ ಫೋನ್ ಮಾಡಿದ್ದು. ಹೇಳಿ. ನೀವು ಗಂಡ ಎರಡನೇ ಮದುವೆ ಮಾಡ್ಕೊಂಡವನೇ ಹಂಗೆ ಹಿಂಗೆ ಅಂತ ಹೇಳಿ ಫೋನ್ ಮಾಡಿದ್ರಲ್ಲ. ಏನು ಎರಡನೇ ಮದುವೆ ಮಾಡ್ಕೊಂಡು ರೋಫ್ ಆಗ್ತಾವನ, ದುರಂಕಾರ ಮಾಡ್ತಾವನ? ಶಾನೆ ಏನು ಅನ್ಕೊಂಬಿಟ್ಟವನವನು? ಮೊದಲನೇ ಹೆಂಡತಿ ಬದುಕಿದ್ದಂಗೆನೇ ಎರಡನೇ ಮದುವೆ ಮಾಡ್ಕೊಳ್ಳೋದು ಜಾಸ್ತಿ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ಗೊತ್ತಿಲ್ವಾ? ಕಾನೂನು ಪ್ರಕಾರ ಅಪರಾಧ ಅಂತ ಹೇಳ್ಬಿಟ್ಟು ಅವನು ಗೊತ್ತಿಲ್ವಂತ? ಎಲ್ಲಿ ಕರಿ ನಿನ್ನ ಗಂಡನ? ಮೇಡಮರೇ, ಹೋಗಿ ಹೆಂಡತಿ ಮನೆಗೆ ಏನಿಯೇ ಸೇರ್ಕೊಬಿಟ್ಟವನೇ ಮೇಡಮರೇ. ಅವ್ರ ಮನೆಗೆ ಏನಿಯೇ ಬಿದ್ದವನಿ. ಬಂದ್ಬಿಟ್ಟು ಆಗಲೇ ಏನಿಗೆ ಎದುರಿಸ್ಬಿಟ್ಟು ಅದು ಇದು ಅಂದ್ಬಿಟ್ಟು ಹೊಂಟೋಗ್ಬಿಟ್ಟ ಮೇಡಮರೇ. ಆದ್ರೂ ನಾನೇನು ಎದುರ್ಕೊಳ್ಳಿಲ್ಲ. ನಿಮಗೆ ಫೋನ್ ಹಾಕನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಏನಿಯೇ ಫೋನ್ ಹಾಕಿದ್ದು. ಮೇಡಮರೇ, ಫುಲ್ ಎಲ್ಲ ಆಗೋಗ್ಬಿಟ್ಟೈತೆ ಮೇಡಮರೇ. ರಾಧುಂಗೆ
ಪಾಪ ಮೇಡಮರೇ, ಇವಳು ಪಾಪ ತುಂಬ ಒಳ್ಳೆಯವಳು. ಡೈವರ್ಸ್ ಕೊಟ್ಟಿಲ್ಲ, ಏನು ಮಾಡಿಲ್ಲ. ನೋಡಿ ಮೇಡಮರೇ, ಮದುವೆ ಮಾಡ್ಕೊಂಬಿಟ್ಟು ಹೆಂಗೆ ಆರಾಮಾಗವ್ರೆ ಅಂತ ಹೇಳ್ಬಿಟ್ಟು. ಮೇಡಮರೇ, ನೀವೇ ಏನಾರ ಹೊಸಿ ಮಾಡಿ ಅವ್ರಿಗೊಂಚೂರು ಹೆದರಿಕೆ ಬೆದರಿಕೆ ಮಾಡಿ ಮೇಡಮರೇ, ಆವಾಗ ನಾಡ್ಕೋಗಿ ಬರ್ತಾರೆ. ಹಾಂ, ಸರಿ ಸರಿ ಆಯಿತು. ಅವ್ರ ಮನೆ ಎಲ್ಲಿದೆ ಅಂತೇಳಿ ಬನ್ನಿ, ಬನ್ನಿ. ಅವ್ನಿಗೆ ಮಾಡ್ತೀನಿ ಸರಿಯಾಗಿ. ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗವನ ನನ್ನ ಮಗ. ನಡೀರಿ ಹೋಗೋಣ. ಯಾಕೋ ಹೆಂಗೈತ್ ಮೈಗೆ? ಯಾಕೆ ಮೊದಲನೇ ಹೆಂಡತಿ ಬದುಕಿದ್ದಾಗೆ ನೀನು ಇನ್ನೊಂದು ಮದುವೆ ಮಾಡ್ಕೊಳ್ಳೋ ತೆಪ್ಪು ಅಂತೇಳ್ಬಿಟ್ಟು ನಿನಗೆ ಗೊತ್ತಿಲ್ವೇನಲ್ಲ ನಿನಗೆ? ಹಾಂ, ಯಾಕೋ ಮದುವೆ ಮಾಡ್ಕೊಂಡೆ? ಎರಡನೇ ಮದುವೆನಾ? ಮೊದಲನೇ ಹೆಂಡತಿ ಬದುಕವಳೆ ನೋಡು. ಬದುಕಿದ್ದಂಗೆ ಇನ್ನೊಂದು ಮದುವೆ ಮಾಡ್ಕೊಂಡಿರೋದಕ್ಕೆ ನಿನ್ನ ಮೇಲೆ ಕಂಪ್ಲೇಂಟ್ ರೈಸ್ ಆಗೈತೆ. ನಡಿ ಪೊಲೀಸ್ ಸ್ಟೇಷನ್ಗೆ. ಅದು ಮೇಡಮ್ ಅವರೇ, ಅದು ಹಂಗಲ್ಲ ಮೇಡಮ್ ಅವರೇ. ಅದು ಅದು ಏಯ್, ನಿನಗೆ ಎಷ್ಟು ಸಲ ಹೇಳ್ಬೇಕು? ನಡಿ ಮನೆ ನಡಿ, ಪೊಲೀಸ್ ಸ್ಟೇಷನ್ಗೆ ನಡಿ. ನಡೀರಿ, ಮಾಡ್ತೀನಿ ನಿಮಗೆ. ಮೊದಲನೇ ಹೆಂಡತಿ ಬದುಕಿದ್ದಂಗೆನೇ ಇನ್ನೊಂದು ಮದುವೆ ಮಾಡ್ಕೊಂಡು ಇಷ್ಟೊಂದು ಅವತಾರ, ಇಷ್ಟೊಂದು ದುರಂಕಾರ. ನಡಿ ನಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರ್ಕೊಂಡೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಆವಾಗ ಗೊತ್ತಾಗುತ್ತೆ ನಿಮ್ಗೂ. ಕೋರ್ಟಾಗ ಏನು ಶಿಕ್ಷೆ ಕೊಡ್ತಾರೆ ಅಂತ ನಿನಗೂ ಗೊತ್ತಲ್ವಾ? ನನ್ನ ಮಗನೇ 7 ವರ್ಷ ಬಿದ್ದಿರ್ಬೇಕಲ್ಲೇನೆ. ಹೆಂಡತಿ ಬದುಕವಳೆ, ಚೆನ್ನಾಗವಳೆ, ಏನೂ ತೊಂದರೆ ಇಲ್ಲ, ಡೈವರ್ಸ್ ಕೊಟ್ಟಿಲ್ಲ. ಆದರೂ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡು ಇಲ್ಲಿ ಬಂದು ಆರಾಮಾಗಿ ಸೆಟ್ಲ್ ಆಗಿದೆಯಾ ನೋಡು. ನಿನ್ನ ಮೊದಲನೇ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ಟವಳೆ. ಈಗ ನಿನ್ನ ಮೇಲೆ ನಾವು ಆಕ್ಷನ್ನು ತಗೊಂಡ್ಲೇಬೇಕು. ಮೇಡಮರೇ, ಏನು ಮೇಡಮರೇ ಹಿಂಗೆ ಮಂತಕ್ಕೆ ಬಂದ್ಬಿಟ್ಟಿದ್ದೀರಾ? ಹೋ, ನೀನಾ? ನಿನ್ನ ಮಗಳು ಈಗ ಮದುವೆ ಮಾಡ್ಕೊಂಡವಳಲ್ಲ, ಶಿವನು ಡೈವರ್ಸು ತಗೊಂಡಿಲ್ಲ, ಮೊದಲನೇ ಹೆಂಡತಿ ಹತ್ರ ಏನೂ ಮಾಡಿಲ್ಲ. ಆದ್ರೂ ಅದು ಹೆಂಗೆ ನೀವು ಮದುವೆ ಮಾಡ್ಕೊಳಕ್ಕೆ ಬಿಟ್ರಿ? ಮೇಡಮರೇ, ಯಾರು ಹೇಳಿದ್ ನಿಮಗೆ ನನ್ನ ಮಗಳನ್ನು ಇವರು ಮದುವೆ ಮಾಡ್ಕೊಂಡವ್ರೆ ಅಂತ? ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ ಏನಿಯ. ಆ ಹುಡುಗಿ ಐತಲ್ಲ, ಹುಡುಗಿ ಗಂಡನ ಮೇಲೆ ಯಾವಾಗ ಅನುಮಾನ ಪಡೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಅದನ್ನೇ ಏನೇ ಮಾಡ್ತಿರ್ತಾಳೆ. ಅದು ಬಿಟ್ರೆ ಇನ್ನೇನೂ ಇಲ್ಲ. ಇವರಿಬ್ರು ಸುಮ್ಕೇನಿಯ ಫ್ರೆಂಡ್ಸ್ ಅಷ್ಟೇ ಮೇಡಮರೇ. ಫ್ರೆಂಡ್ಸ್ ಬಿಟ್ಬಿಟ್ಟು ಇವ್ರು ಬೇರೆ ಇನ್ನೇನು ಅಲ್ಲ ಮೇಡಮರೇ. ಇವಳು ಸುಮ್ಕೇನಿಯ ತೆಪ್ಪು ತಿಳ್ಕೊಂಡವ್ರೆ. ಇವರಿಬ್ರು ಮದುವೆನೇ ಆಗಿಲ್ಲ ಮೇಡಮರೇ. ಏನ್ರಿ ಹೇಳ್ತಾವ್ರಿ ಇವರು? ಮದುವೆ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾವ್ರೆ ಮೇಡಮರೇ. ಮದುವೆ ಮಾಡ್ಕೊಂಡಿದೀವಿ ಅಂತ ನಮ್ಮ ಅತ್ತೆ ಹತ್ರ ಬಂದು ನಮ್ಮ ಅತ್ತೆ ಹತ್ರ ಎಲ್ಲ ಆಶೀರ್ವಾದ ತಗೊಂಡೋದ್ರು ಮೇಡಮರೇ. ಪರ್ಕೆನಾಗಿ ಆಶೀರ್ವಾದ ಕೊಡ್ತು ನಮ್ಮ ಅತ್ತೆ. ನಾವು ಕೇಳಿ ಒಂದ್ಸಲ, ಅದೇನೋ ಫೈನಲ್ ಆಗಿ ನೀವೇ ಒಂದ್ಕಿತ ಕೇಳ್ಕೊಳ್ಳಿ. ನಿಮ್ಮಿಬ್ರು ನೋಡಿದ್ರೇನೆ ಅರ್ಥ ಆಗ್ತೈತೆ. ನೀವಿಬ್ರು ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ನನಗೆ ಯಾಮರ್ಸಕ್ಕೆ ಬರಬೇಡಿ ನೀವು. ನನಗೇನೇ ಯಾಮರಿಸ್ತಾ ಇದ್ದೀರಾ ನೀವು? ನನಗೇನು ಅಷ್ಟು ಅರ್ಥ ಆಗಲ್ವಾ? ಒಂದು ಹುಡುಗಿ ಆಗಿತ್ಕೊಂಡು ನೀವಿಬ್ರು ಮದುವೆ ಮಾಡ್ಕೊಂಡಿದ್ದೀರಾ. ಮತ್ತು ಕತ್ತಾಗ ತಾಳಿ ಐತೆ. ಕತ್ತಾಗ ತಾಳಿ ಇರ್ಬೇಕಾದ್ರೆ ಮತ್ತೆ ನಿನ್ನ ಗಂಡ ಎಲ್ಲಿ? ಇವನ್ ಗಂಡ ಅಲ್ಲ ಅಂತಂದ್ಮೇಲೆ ಬೇರೆ ಇನ್ನೊಬ್ಬ ಯಾರೋ ಗಂಡ ಇರ್ಬೋದಲ್ಲ. ನಿನ್ನ ಗಂಡನ ಫೋಟೋ ತೋರ್ಸು. ನಿನ್ನ ಗಂಡ ಯಾರು? ಇವನೇ ತಾನೇ ಮದುವೆ ಮಾಡ್ಕೊಂಡ್ರ ನೀನು? ಹೇಳು. ಮೇಡಮರೇ, ನಮ್ಮ ಅಳಿಯಂದ್ರು ಇಲ್ಲ. ನಮ್ಮ ಅಳಿಯಂದ್ರು ದುಬೈ ಆಗವ್ರೆ. ನಮ್ಮ ಅಳಿಯಂದ್ರು ಯಾವಾಗೋ ಒಂದ್ಸಲ ಬರ್ತಾರೆ ಅಷ್ಟೇನೇನಿಯ. ಯಾವಾಗ ವರ್ಷಕ್ಕೊಂದ್ಸಲ ಬರ್ತಾರೆ ನೋಡಿ. ಇವನೇ ನಮ್ಮ ಅಳಿಯ ಅಲ್ಲ. ಇವನು ಮದುವೆ ಮಾಡ್ಕೊಂಡವನೇ ನನ್ನ ಮಗಳನ್ನ ಅನ್ನೋದಕ್ಕೆ ಇವ್ರ ಹತ್ರ ಯಾವ್ದಾದ್ರು ಸಾಕ್ಷಿ ಇದ್ರೆ ತೋರಿಸಿ. ಯಾವ ಸಾಕ್ಷಿನೂ ಇಲ್ಲ. ನೋಡಿ, ಯಾವ ಸಾಕ್ಷಿನೂ ಇಲ್ಲ. ಈಗಲೇ ಹೇಳಿದ್ದೀನಿ, ಮದುವೆ ಅಂತೂ ಹಾಗೇ ಇಲ್ಲ. ಇವರಿಬ್ರು ಎಲ್ಲನೂ ಬರೀ ಸುಳ್ಳು ಸುಳ್ಳು ಸುಳ್ಳು. ಇವರೆಲ್ಲ ಬರೀ ಹುಟ್ಟಾಕೊಂಡು ಹೇಳ್ತಾವ್ರು ಅಷ್ಟೇ ಏನಿಯ ಮೇಡಮರೇ. ನನ್ನ ಮಗಳು ಅಂತೂ ಇವನ್ನ ಮದುವೆ ಮಾಡ್ಕೊಂಡಿಲ್ಲ. ಸುಮ್ಕೆ ಫ್ರೆಂಡ್ಸ್ ಥರ ಅವ್ರು ಅಷ್ಟೇ ಮೇಡಮರೇ. ಇವರಿಬ್ರು ಸುಮ್ಕೆ ಫ್ರೆಂಡ್ಸ್ ಅಷ್ಟೇನೇನಿಯ. ನಿಮ್ಮನ್ನು ನೋಡಿದ್ರೇ ಗೊತ್ತಾಗ್ತದೆ ಯಾರು ಫ್ರೆಂಡ್ಸು ಯಾರು ಫ್ರೆಂಡ್ಸ್ ಅಲ್ಲ ಅಂತೇಳ್ಬಿಟ್ಟು. ಭದ್ರಮ್ಮ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯಾ. ಪರವಾಗಿಲ್ಲ, ಆ್ಯಕ್ಟಿಂಗ್ ಮಾಡೋದ್ರಾಗೆ ಎತ್ತಿದ ಕೈಯೇನೇನೆ. ನೋಡಿ, ಕೋರ್ಟು ಸಾಕ್ಷಿ ಕೇಳ್ತೈತೆ. ಇವರಿಬ್ರು ಮದುವೆ ಮಾಡ್ಕೊಂಡವ್ರೆ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಪ್ರೂಫೂ ಇಲ್ಲ. ಇವ್ರು ಮದುವೆ ಮಾಡ್ಕೊಂಡಿದ್ರೆ ರಿಜಿಸ್ಟರ್ ಆಫೀಸಾಗ ಸೈನ್ ಹಾಕಿದ್ರೆ ಇಲ್ಲ ಫೋಟೋಸ್, ಮದುವೆ ಫೋಟೋಸ್ ಎಲ್ಲ ಇದ್ದರೆ ಆವಾಗ ಒಪ್ಕೋಬೋದಿತ್ತು. ಇವರಿಬ್ರು ಮದುವೆ ಮಾಡ್ಕೊಂಡವ್ರೆ, ಇವರಿಬ್ರು ಗಂಡ ಹೆಂಡತಿ ಹಂಗೆ ಹಿಂಗೆ ಅಂತೇಳಿ. ಇವರಿಬ್ರದ್ದು ಯಾವ ಪ್ರೂಫು ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಗೊತ್ತಲ್ಲ ನಿಮ್ಗೂ, ಕೋರ್ಟ್ಗೆ ನಾವು ಸಾಕ್ಷಿನ ಕೊಡಲೇಬೇಕಾಗ್ತೈತೆ. ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗ್ತೈತೆ? ನೀವೇ ಹೇಳು. ಸಾಕ್ಷಿನೇ ಕೇಳೋದಲ್ವಾ? ಮೇಡಮರೇ, ನಮ್ಮ ಹತ್ರ ಸಾಕ್ಷಿನೂ ಇಲ್ಲ, ಏನೂ ಇಲ್ಲ ಮೇಡಮರೇ. ಮೇಡಮರೇ, ಏನಾದರೂ ಸಾಕ್ಷಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಗೊಂಡ್ಬಿಟ್ಟು ಬಂದು ನಿಮಗೆ ತೋರಿಸ್ತೀವಿ ಮೇಡಮರೇ. ಮೊದಲ್ಗೆನೆಯ ನಿಮಗೆ ತೋರ್ಸೋದು ನಾನಂತೂ. ನೋಡ್ತಾ ಇರ್ರಿ, ನಿಮಗೆ ತೋರಿಸ್ತೀನಿ ನಾನು. ಇವರಿಬ್ರು ಸಾಕ್ಷಿ ಸಿಗ್ದಿದ್ದಂಗಿರ್ತದ ಮೇಡಮರೇ. ಸಿಗ್ತದಲ್ಲ, ಆವಾಗ ನೋಡಿ ತೋರಿಸ್ತೀನಿ ಸಾಕ್ಷಿಯ. ಅಲ್ಲಿ ಗಂಟ ಬೇಡ ಮೇಡಮರೇ. ಏನು ಮಾಡ್ತಾರೋ ಮಾಡ್ಕೊಂಡ್ಲಿ, ಆಮೇಕಿಂದ ತೋರಿಸ್ತೀನಿ ನಾನೇನಿಯ. ಸರಿ ಕಣಮ್ಮ. ನೋಡಿ, ಏನಾದರೂ ಸಾಕ್ಷಿ ಸಿಕ್ಕಿ ಇವರಿಬ್ರು ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಏನಾದ್ರೂ ಸಾಕ್ಷಿ ಸಿಕ್ಕಿದ್ರೆ ನೀವು ತಗೊಂಡು ಬಂದು ನನಗೆ ತೋರಿಸಿ, ಸರಿನಾ? ಈ ನನ್ನ ಮಗುನ ಒದ್ದು ಒಳಗಡೆ ಹಾಕ್ತೀನಿ. ಇವರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವ್ರಲ್ಲ, ನಿಮ್ಗೇನಾದರೂ ಅಂತ ಸಾಕ್ಷಿ ಸಿಗಲಿ, ಸರಿನಾ? ನನ್ನ ಮಗನೇ, ಮೊದಲನೇ ಹೆಂಡತಿ ಇರಬೇಕಾದ್ರೇನಿ ಎರಡನೇ ಹೆಂಡತಿ ಅಲ್ವಾ? ಇವತ್ತೇನು ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೀನಿ. ಆದರೆ ಎಂದಾದ್ರೂ ಮುಂದೊಂದು ದಿನ ಸಾಕ್ಷಿ ಸಿಕ್ಕಿದ್ರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ. ಇವಳು ಮೋಸ ಮಾಡಿ ಇನ್ನೊಬ್ಳನ್ನ ಕಟ್ಕೊಂಡ್ರೆ ನೆಮ್ಮದಿಗಿರಕ್ಕೆ ಸಾಧ್ಯನೇ ಇಲ್ಲ. ನೋಡು, ತೋರಿಸ್ತೀನಿ ಸಾಕ್ಷಿ ಸಿಗಲಿ. ಆಮೇಲೆ ನನ್ನ ಹತ್ರನೇ ಆಟ ಆಡ್ಬಿಟ್ಟು ಸುಳ್ಳು ಹೇಳ್ತಿದ್ಯಲ್ವಾ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮೇಡಮರೇ,
ಮದುವೆ ಆಗಿದ್ರೆ ತಾನೇ ಮೇಡಮ್ ಅವರೇ ಸಾಕ್ಷಿ ಗೀಕ್ಷಿ ಎಲ್ಲ ತೋರ್ಸಕ್ಕೆ. ಮದುವೆನೇ ಆಗಿಲ್ಲ ಮೇಡಮ್ ಅವರೇ. ಅಂಥ ಸಾಕ್ಷಿ ಸಿಕ್ಕಿದಾಗ ನೋಡ್ಕೊಳ್ಳೋಣ ಹೇಳಿ. ಅಲ್ಲಿ ತನಕ ಸುಮ್ಮನೆ ಯಾಕೆ ಸುಮ್ಮನೆ ನಮಗೆ ನಮ್ಮಂಥ ಪೊಲೀಸರು ಬರೋದು ನಮ್ಗೆ ಇಷ್ಟನೂ ಆಗಕ್ಕಿಲ್ಲ. ಯಾವಳೋ ಮಾತು ಕೇಳ್ಕೊಂಡು ಸುಮ್ಮನೆ ನನ್ನ ಮಗಳು ತಪ್ಪು ಮಾಡೋಳೆ ಅಂತ ಹೇಳ್ಬಿಟ್ಟು ಬರೋದು ಯಾವ ನ್ಯಾಯ ನೀವೇ ಹೇಳಿ. ಸರಿ ಭದ್ರಮ್ಮ, ಎಲ್ಲದಕ್ಕೂ ಟೈಮ್ ಬರ್ತದೆ. ಟೈಮ್ ಬಂದಾಗ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಬರ್ತೀನಿ. ಸರಿ ಕಣಮ್ಮ, ನಾನಿನ್ನ ಬರ್ತೀನಿ. ಸರಿ ಮೇಡಮ್ ಅವರೇ, ಆಯ್ತು. ಅಲ್ಲೇ ಪದ್ದಿ ಶಾನೆ ಮೆರೀತಿದ್ದೆ ಅಲ್ವಾ. ಈಗ ನನ್ನ ಮಗಳನ್ನೂ ಹಂಗೇನಿಯ ಹಳಿಯನ್ನೂ ಜೈಲ್ಗೆ ಗೆಲ್ಕೊಂಡು ಹೋಯ್ತಾರೆ. ಇಬ್ರು ಹೋಗ್ಬಿಟ್ಟು 1 2 3 4 ಕಂಬಿ ಎಣಿಸ್ತಾರೆ ಅಂತ ಹೇಳ್ಬಿಟ್ಟು ಭಾಳ ಆಸೆಗಿದ್ದೆ ಅಲ್ವಾ. ನಿನ್ನ ಆಸೆ ಎಲ್ಲನೂ ಇವತ್ತಿಗೆ ಮಣ್ಣು ಪಾಲಾಗೋಯ್ತು. ಸಾಕ್ಷಿನಂತೆ ಸಾಕ್ಷಿ ಎಲ್ಲ ಮಾಡೋಗ್ತೀಯಾ, ದಿನ ಬ್ಯಾಟ್ರಿ ಬಿಟ್ಬಿಟ್ಟು ಹುಡುಕ್ತೀಯಾ ಸಾಕ್ಷಿನ. ಲೇ ಭದ್ರಮ್ಮ ಅಲ್ಲ, ನೀನು ಪೆದ್ದಮ್ಮ ಅಂತ ಹೆಸರಿಕ್ಕಬೇಕಿತ್ತು. ಹೌದು, ನನ್ಗಿದೆಲ್ಲ ಗೊತ್ತಿತ್ತು. ರಿಜಿಸ್ಟರ್ ಮ್ಯಾರೇಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಮದ್ವೆ ಅಷ್ಟೇನಿಯ. ಕಾನೂನು ಪ್ರಕಾರ ರಿಜಿಸ್ಟರ್ ಮ್ಯಾರೇಜ್ ಆಗ್ಲಿಲ್ಲ ಅಂತಂದ್ರೆ ಮದ್ವೆನೇ ಅಲ್ಲ. ಏನೇ ಬಿತ್ರಿ ಮದ್ವೆ ಮಾಡ್ಕೊಂಬಿಟ್ಟಿದ ತಕ್ಷಣಕ್ಕೇನೆಯ ನೀನು ಈ ಜನಗಳ ಎದುರಿಗೆ 4 ಜನದ ಮುಂದೆ ಮಾತ್ರ ನೀನು ಹೆಂಡತಿ ಆಗ್ಬೋದು. ಅಷ್ಟು ಬಿಟ್ರೆ ಕಾನೂನು ಪ್ರಕಾರ ಯಾವತ್ತೂ ನೀನು ಹೆಂಡತಿ ಆಗಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಾ. ಇನ್ನೊಂದು ವಿಷಯ, ನೀನೇನಾದ್ರೂ ಮಗು ಮಾಡ್ಕೊಂಡೆ ಅಂತಂದ್ರೆ ಅದು ಇವನಿಂದ DNA ಪರೀಕ್ಷೆ ಮಾಡಿಸ್ಬಿಟ್ಟು ನೀನ್ ಮದ್ವೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಬಿಟ್ಟು ಕೋರ್ಟಾಗಿ ನಿಲ್ಲಿಸ್ತೀವಿ. ಇನ್ನೊಂದೇನು, ನೀನು ಮಗು ಮಾಡ್ಕೊಳಕ್ಕೂ ಆಗಕ್ಕಿಲ್ಲ, ಗೊತ್ತಾ. ಇದೆಲ್ಲ ಮುಂದೆ ಏನ್ ಹೇಳ್ತೀರಾ? ಇಲ್ಲ ಮೇಡಮ್ ಅವರೇ, ಅಚಾನಕ್ ಆಗೋಯ್ತು ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ ಅಂತ ಮುಂಚೆನೆನಿಯ ಕಂಪ್ಲೇಂಟ್ ಕೊಟ್ಟಿರೋದು. ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತದೆ. ನಿಮ್ಮ ಮೇಲೆ ಮೊದಲೇ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ಬೇಕಾರೆ ಇನ್ನು 2 ವರ್ಷ ಅಲ್ಲ, ಇನ್ನು 4 ವರ್ಷ ಬಿಟ್ಕೊಂಡು ಹಿಂಗೆ ಮಗು ಆದ್ರೂ ಕೋರ್ಟ್ಗೆ ಕಾನೂನ್ಗೆ ಮಣ್ಣೆರೆಸ್ಬಿಟ್ಟು ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಕೋರ್ಟ ಕುತ್ಕೊಂಡು ಲಬ 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 ಲಬೋ ಅಂತ ಬಾಯ್ ಬಡ್ಕತ್ತೀನಿ. ಅವಾಗಾದ್ರೂ ಶಿಕ್ಷೆ ಆಯ್ತದೆ ಅಲ್ವಾ. ಇದು ಒಂದು ಮದ್ವೆನಾ? ಇದು ಒಂದು ಬಾಳ ನನಗಂತೂ ನಗು ನೆನೆಯೇ ಬರ್ತೈತೆ. ಇದು ಒಂದು ಬಾಳೆನೆ ನಿಂದು, ಮಗು ಮಾಡ್ಕೊಳಂಗಿಲ್ಲ. ಕಾನೂನು ಮುಂದೆ ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಆಗುನು ಬರ್ಸಂಗಿಲ್ಲ. ರೇಷನ್ ಕಾರ್ಡ್ ಅಂತಂತೂ ಮೊದ್ಲೇನೆಯೇ ಇಲ್ಲ. ಅಷ್ಟೇ ಯಾಕೆ ಯಾರ 4 ಜನದ ಮುಂದೆ ಮಾತ್ರ ಹೇಳ್ಕೋಬೋದು ಇವ್ ನನ್ನ ಗಂಡ ಅಂತ ಹೇಳ್ಬಿಟ್ಟು. ಪ್ರಪಂಚಕ್ಕೆಲ್ಲ ಹೇಳಕ್ ಆಗೋದೂ ಇಲ್ಲ. ಯಾಕೇಳು, ನಿನ್ ಗಂಡ ದುಬೈಯಾಗವನಲ್ಲ, ದುಬೈಯಾಗೆ. ಓ, ಇದೆಲ್ಲ ತಿರುಚ್ಬಿಡ್ಬೋದು ಮಾತು ಅಂತ ಅನ್ಕಂಡ ನೀವೆಲ್ಲ ಕಂತ್ರಿಗಳು ಮಾತು ತಿರುಚ್ತೀರಾ ಅಂತ ನನಗೆ ಫುಲ್ಲು ಮೊಬೈಲಾಗೆ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿರೋದು. ಅಕಸ್ಮಾತ್ ಏನಾದ್ರೂ ನೀನ್ ಪ್ರೆಗ್ನೆಂಟ್ ಆಗಿ ಇಲ್ಲ ನಾನು ದುಬೈ ಆಗಿರೋ ಗಂಡಂಗ್ ನಾನು ಪ್ರೆಗ್ನೆಂಟ್ ಆಗಿರೋದು ಅಂತ ಹೇಳಿದ್ರು ಆಮೇಕಿಂದ ಏನಾಯ್ತದೆ ಹೇಳು? DNA ಪರೀಕ್ಷೆ ಮಾಡ್ಬಿಟ್ಟು ದುಬೈ ಇರೋ ಗಂಡಂಗ್ ಮೋಸ ಮಾಡ್ಬಿಟ್ಟು ಯಾವನೋ ಇಕ್ಕೊಂಡಿರೋನ್ ಜೊತೆ ಮಗು ಮಾಡ್ಕೊಂಡವಳೆ ಅಂತ ಹೇಳ್ಬಿಟ್ಟು ಪಂಚಾಯ್ತಿನೂ ಸೇರಿಸ್ತೀನಿ ನಾನು. ಇದೆಲ್ಲ ಇರಬೇಕು, ಇದೆಲ್ಲ ಆಗಬೇಕು ಅಂತ ನಾನು ಪೊಲೀಸವ್ರನ್ನ ಕರೆಸಿದ್ದು. ಲೇ, ಇದು ಒಂದು ಮದುವೆ, ಇದು ಒಂದು ಬಾಳು. ಕಾನೂನು ಮುಂದೆ ಹೇಳ್ಕೊಳಕ್ ಆಗ್ತಾನೆ ಇಲ್ಲ. 4 ಜನದ ಮುಂದೆ ಅಂತೂ ತುಸ್ಸು ಪಟಾಕಿ. ಇಂಥದ್ರಾಗೆ ಇದೆಲ್ಲ ಬೇಕಿತ್ತ ನಿನಗೆ? ಹೀಗೆ ಮದುವೆ ಮಾಡ್ಕೊಂಡು ಅದು ಹೆಂಗೆ ಖುಷಿಯಾಗಿರ್ತೀಯ. ಇನ್ನೊಂದು ವಿಷಯ ಹೇಳೋದೆ ಮರ್ತೋದೆ ನೋಡು. ವಾಟ್ಸಪ್ DPಗೆ ಹಾಕಕ್ಕಿಲ್ಲ ಫೋಟೋನ ಗಂಡ ಏನ್ರು ಅಂತ. ಯಾಕಂದ್ರೆ ಸಾಕ್ಷಿ ಸಿಗ್ತದಲ್ಲ, ಫೋಟೋ ಎತ್ಕೊಂಡು ಕೋರ್ಟು ಕೊಡ್ತೀನಿ. ಫೇಸ್ಬುಕ್ಗೆ ಹಾಕಂಗಿಲ್ಲ, ಇನ್ಸ್ಟಾಗ್ರಾಮ್ಗೆ ಹಾಕಂಗಿಲ್ಲ, ಏನಕ್ಕೂ ಹಾಕಂಗಿಲ್ಲ. ಯಾಕಂದ್ರೆ ನೀವಿಬ್ರು ಗಂಡ ಹೆಂಡತಿ ಅಲ್ವೇ ಅಲ್ಲ ಕಾನೂನು ಪ್ರಕಾರ. ಗಂಡ ಹೆಂಡತಿ ಅಲ್ಲ ಅಂದಮೇಲೆ ಅದು ಹೆಂಗೆ ಫೋಟೋ ಸಾಕತ್ತೀರಾ? ಹಾಕಳಿ ಫೋಟೋ ಸಾಕಳಿ. ನಮಗೂ ಸಿಕ್ಕಿದ್ರೆ ನಾವು ತಗೊಂಡೋಗಿ ಕೋರ್ಟ್ಗೆ ಸ್ಕ್ರೀನ್ಶಾಟ್ ಸಮೇತ ಸಬ್ಮಿಟ್ ಮಾಡ್ತೀನಿ, ಸರಿನಾ? ನನಗೇನು ತಲೆ ಕೆಟ್ಟು ಬುದ್ಧಿ ಇಲ್ದಿದ್ದಂಗೆ ನಾನೇನು ಇಲ್ಲಿ ಆಕ್ಟಿಂಗ್ ಮಾಡಲಿಲ್ಲ, ಬಂದಿಲ್ಲಿ ಬೇಕು ಅಂತಾನೇ ಮಾಡಿದ್ದು. ಈಗ ಅದೇನು ಕಿತ್ತು ದಬ್ಬಾಕಂತೀಯೋ ದಬ್ಬಾಕಳಲೆ, ನಾನು ನೋಡ್ತೀನಿ. ಹೌದು, ಇದೆಲ್ಲ ನಿಂಗೆ ಮುಂಚೆ ನಿನಗೆ ಗೊತ್ತಿತ್ತಾ? ಗೊತ್ತಿದ್ದೆ ಈ ಪದ್ದು ಏನು ಮಾಡಕ್ಕಿಲ್ಲ ರಾಧಕ್ಕ. ನಡಿ. ಅಯ್ಯೋ, ಜೈಲ್ಗೆ ಹೋಗೋದನ್ನು ತಪ್ಪಿಸ್ಕೊಂಡ್ವಿ ಬಿಟ್ರೆ ಇವಳು ಹೇಳಿದ್ದೆಲ್ಲ ನಿಜನೇ ಅಲ್ವಾ? ಮಗು ಮಾಡ್ಕೊಳಕ್ಕಾಗಕ್ಕಿಲ್ಲ, ಒಂದು ವಾಟ್ಸಪ್ ಫೇಸ್ಬುಕ್ ಒಂದು ಫೋಟೋ ಹಾಕೋಕ್ಕಾಗಕ್ಕಿಲ್ಲ. ನಾವಿಬ್ರು ಗಂಡ ಹೆಂಡ್ರು ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲನೂ ಏನು ಮಾಡ್ಸೋಕ್ಕಾಗದೇನೇ ಇಲ್ಲ. ಯಾಕಂದರೆ ಇವ್ರು ಸಾಕ್ಷಿನ ಹುಡುಕ್ತಾ ಇರ್ತಾರೆ. ಏನಾದರೂ ಒಂದು ಸಾಕ್ಷಿ ಸಿಕ್ತು ಅಂದರೆ ನಿಮ್ಮನ್ನ ಒದ್ದು ಜೈಲ್ಗೆ ಹಾಕ್ತಾರೆ. ಈಗ ಏನು ಮಾಡೋದು? ಬುದ್ಧಿ ಬುದ್ಧಿವಂತಲ್ಲ ಅಂತ ಹೇಳ್ತಾ ಇದ್ದಲ್ಲ, ಹೀಗೆ ಗೊತ್ತಾಯ್ತಾ ಅವಳೆಂತ ಖತರ್ನಾಕು ಅಂತ ಹೇಳ್ಬಿಟ್ಟು. ನಮಗೆ ಇಟ್ಲಲ್ಲೇ ಗೂಟನ ಇವಳು.
ಮಗಳೇ ಅದಕ್ಕೆ ಹೇಳಿದ್ದು ಅವಳು ಸರಿ ಇಲ್ಲ, ಅವಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ತಾ ಕಟ್ಕೋಬೇಡ ಅಂದರೆ ನೀನೇ ಕಟ್ಕೊಂಡು ಹಾಳು ಮಾಡಿದ್ದು ಎಲ್ಲನೂ. ಏನು ಬಡ್ಕೊಂಡು ಸಾಯ್ಬೇಕು ನಿಂತಾಗಂತೂ ನನ್ನ ಕರ್ಮ, ಏನಾರ ಮಾಡ್ಕೊಂಡು ಸಾಯಿರಿ. ಅಯ್ಯೋ ಮಕ್ಳು ಮಾಡ್ಕೊಂಡಿದ್ದಂಗೆ ಸರಿಯಾಗಿ ನಾವು ಹಾಕ್ಬಿಟ್ಲಲ್ಲಪ್ಪ ಇವಳು ಪೊದ್ದಿ. ನನಗೇನಪ್ಪ ಮಾಡ್ಲಿ ಇವಾಗ ಮುಂದಕ್ಕೆ? ಥು. ಪೊದ್ದಿ ಯಾವ ಜನ್ಮದಾಗ ಶತ್ರುಗಿತ್ರು ಆಗಿದ್ದ ಏನು?